ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಕರ್ನಾಟಕ ಗೌರ್ಮೆಂಟಿಂದ ಕರೆದಿರೋ ಫ್ರೀ ಟ್ರೈನಿಂಗ್ ಸ್ನೇಹಿತರೆ, ಯಾವುದರ ಬಗ್ಗೆ ಅಂತಂದರೆ ಒಂದು ಡ್ರೋನ್ ಹಾರಿಸುವ ಒಂದು ಫ್ರೀ ಟ್ರೈನಿಂಗ್ನ ಕರೆದಿದ್ದಾರೆ ಸ್ನೇಹಿತರೆ. ಹಾಗೂ ಫ್ರೀ ಟ್ರೈನಿಂಗು ಉಚಿತವಾಗಿರುತ್ತೆ ಸ್ನೇಹಿತರೆ, ಯಾವುದೇ ನೀವು ದುಡ್ಡು ಕಟ್ಟುವ ಅವಶ್ಯಕತೆ ಇರಲ್ಲ. ಅದನ್ನು ಯಾವ ರೀತಿ ನಾವು ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೂ ನಮ್ಮ ಮುಂದೆ ಬರುವ 2 ಅಪ್ಕಮಿಂಗ್ ವಿಡಿಯೋಸ್ಗಳು ತುಂಬ ಇಂಪಾರ್ಟೆಂಟ್ ನೇಮಕಾತಿಗಳನ್ನು ತಿಳಿಸೋದ್ರ ಬಗ್ಗೆ ಆಗಿರುತ್ತೆ ಸ್ನೇಹಿತರೆ. ಯಾವ ನೇಮಕಾತಿಗಳು ಅಂತ ನೋಡೋದಾದರೆ, ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟ ನೇಮಕಾತಿ ಆಗಿರುತ್ತೆ. ಇನ್ನೊಂದು ವಿಡಿಯೋ ಬಂದು ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟ ನೇಮಕಾತಿಯ ಬಗ್ಗೆ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಆ 2 ವಿಡಿಯೋಗಳು ನಿಮಗೆ ಆನ್ ಟೈಮ್ ದೊರೀಬೇಕಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಸ್ನೇಹಿತರೆ. ಹಾಗೆ ಮಾಡೋದ್ರಿಂದ ನಾವು ಮುಂದೆ ಮಾಡುವ 2 ಇಂಪಾರ್ಟೆಂಟ್ ವಿಡಿಯೋಗಳು ನಿಮಗೆ ದೊರೀತವೆ, ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾನೆ ಸ್ನೇಹಿತರೆ. ಹಾಗೂ ಇವತ್ತಿನ ಈ ವಿಡಿಯೋಕ್ಕೆ ನಾವು ಸ್ಟಾರ್ಟ್ ಮಾಡೋದಾದ್ರೆ ಸ್ನೇಹಿತರೆ, ಈ ಒಂದು ಫ್ರೀ ಟ್ರೈನಿಂಗ್ನ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಅದಕ್ಕೆ ಏನೆಲ್ಲ ಕಂಡೀಷನ್ಸ್ನ ಕೇಳಿದ್ದಾರೆ ಹಾಗೂ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು, ಒಂದು 20/12/2024 ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ ಒಂದು ಏಜ್ನ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಎಷ್ಟಪ್ಪ ಅಂತಂದರೆ 18ರಿಂದ 45 ವರ್ಷದವರೆಗೂ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನೊಂದಿಷ್ಟು ಅರ್ಹತೆಗಳನ್ನು ನಿಗದಿಪಡಿಸಿದ್ದಾರೆ. ಏನಪ್ಪ ಅಂತ ನೋಡ್ತಾ ಇದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಒಂದು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕಾಗುತ್ತೆ ನೀವು. ಹಾಗೂ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗುತ್ತೆ. ನಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ಸ್ನ ನೀವು ಪಡೆದಿರಬೇಕಾಗುತ್ತೆ ಸ್ನೇಹಿತರೆ. ನಂತರ ಏನೆಲ್ಲ ಡ್ರೋನ್ ತರಬೇತಿಯಲ್ಲಿ ಏನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಇಲ್ಲೆಲ್ಲ ಹಾಕಿದ್ದಾರೆ ಸ್ನೇಹಿತರೆ. ನೀವು ಇದಿಷ್ಟು ಒಂದು ಡೀಟೇಲ್ಸ್ನ ನೋಡ್ಕೋಬೋದು. ನಂತರ ಒಂದು ವಾರ್ಷಿಕ ಆದಾಯ ಎಷ್ಟು ನಿಗದಿಪಡಿಸಿದ್ದಾರೆ ಅಂತಂದರೆ 8 ಲಕ್ಷದವರೆಗೂ ನೀವು ಒಂದು ಆದಾಯದ ಮಿತಿಯನ್ನು ಹೊಂದಿರ್ಬೋದು ಸ್ನೇಹಿತರೆ. 8 ಲಕ್ಷಕ್ಕಿಂತ ಹೆಚ್ಚಿಗೆ ಹೊಂದಿರಬಾರ್ದು. ನಂತರ ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಅಂತ ನೋಡ್ತಾ ಇದ್ರೆ, ನೀವು ಒಂದು PUCಯನ್ನು ಪಾಸಾಗಿರ್ತಾರಲ್ಲ ಸ್ನೇಹಿತರೆ, ಆ PUC ಅಂಕಗಳ ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟ್ನ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಅಂತಂದು ನೋಡೋದಾದರೆ ಸ್ನೇಹಿತರೆ, 15/1/2025 ಜನವರಿ 15 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಹಾಗೂ ಆನ್ಲೈನ್ ಅರ್ಜಿ ಸಲ್ಲಿಸುವ ವೆಬ್ಸೈಟ್ಗಳು ನೀವು ಇಲ್ಲಿ ನೋಡ್ಬೋದು, 3 ರೀತಿಯ ಒಂದು ವೆಬ್ಸೈಟ್ಗಳನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಮೊದಲನೇದಾಗಿ ನೋಡೋದಾದರೆ swww.karnataka.gov.in ಮೊದಲನೆಯ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಅಥವಾ PETC ಕೋಚಿಂಗ್, ಇದು ಎರಡನೇ ಒಂದು ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಮೂರನೇದಾಗಿ ಬಂದು ಅಗ್ರಿ ಡ್ರೋನ್ ಹೋಮ್ ASPX, ಇದು ಮೂರನೇ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ನಾವೀಗ ಒಂದು SWD, ಇದು ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, swwd.karnataka.government.in ಈ ವೆಬ್ಸೈಟ್ ಮೂಲಕ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇದು ಕೇವಲ ಒಂದು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಮಾತ್ರ ಆಗಿರುತ್ತೆ ಸ್ನೇಹಿತರೆ. ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಅಂತಂದರೆ SC ಅಭ್ಯರ್ಥಿಗಳಾಗಿರ್ತಾರೆ. ಹಾಗೂ ಅವರು ಕೂಡ ಸ್ನೇಹಿತರೆ ಇನ್ನೊಂದು ಎಜುಕೇಷನ್ಗೆ ಸಂಬಂಧಪಟ್ಟ ಒಂದು ಡೀಟೇಲ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಒಂದು ಅಗ್ರಿಕಲ್ಚರಲ್ ಸೈನ್ಸ್ ಸ್ಟೂಡೆಂಟ್ಗಳು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಥವಾ ಒಂದು ಅಗ್ರಿ ಸೈನ್ಸ್ಟಿಸ್ಟ್ ಒಂದು ಸ್ಟೂಡೆಂಟ್ಗಳು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಒಂದು 15 ದಿನಗಳ ಒಂದು ಇದು ತರಬೇತಿ ಆಗಿರುತ್ತೆ ಸ್ನೇಹಿತರೆ. ಊಟ ಹಾಗೂ ವಸತಿ ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ. ಬನ್ನಿ ಹಾಗಾದರೆ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮದು ಅಕಸ್ಮಾತ್ ಸ್ನೇಹಿತರೆ ನಿಮ್ಮ ಅಗ್ರಿಕಲ್ಚರಲ್ ಸೈನ್ಸ್ ನೀವು ಮಾಡಿಲ್ಲ ಅಂತಂದರೆ ಪರವಾಗಿಲ್ಲ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಮಾಡಿದರೆ, ಅಥವಾ ನಿಮ್ಮ ರಿಲೇಷನ್ಸಲ್ಲಿ ಯಾರಾದರೂ ಮಾಡಿದರೆ, ಅಥವಾ ನಿಮ್ಮ ಅಕ್ಕ ಅಥವಾ ತಂಗಿ, ಅಣ್ಣ ಅಥವಾ ತಮ್ಮ ಯಾರಾದರೂ ಮಾಡಿದರೆ ಸ್ನೇಹಿತರೆ, ಅವರಿಗೆ ಈ ವಿಷಯವನ್ನು ತಿಳಿಸ್ಕೊಡಿ. ಹಾಗೂ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡಿ ಸ್ನೇಹಿತರೆ. ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿರುವ ಒಂದು ಗೂಗಲ್ ಕ್ರೋಮನ್ನ ನೀವು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸರ್ಚ್ ಮಾಡಿ, ಏನಪ್ಪ ಅಂತಂದರೆ SWD services.karnataka.gov.in ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಸರ್ಚ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಅಫಿಷಿಯಲ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು, ಇದು ಕರ್ನಾಟಕ ಸರ್ಕಾರದ ಒಂದು ಅಫಿಷಿಯಲ್ ಪೇಜ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಈ ಒಂದು ಅಫಿಷಿಯಲ್ ಪೇಜ್ಗೆ ನೀವು ಎಂಟರ್ ಆದ ತಕ್ಷಣ ಇಲ್ಲಿ ನೋಡ್ಬೋದು, ಮೇಲ್ಗಡೆ ಕಾಣಿಸ್ತಾ ಇರುತ್ತೆ ಸಮಾಜ ಕಲ್ಯಾಣ ಆಯುಕ್ತಾಲಯ ಅಂತೇಳಿ.
ಪರಿಶಿಷ್ಟ ಜಾತಿ ಜನಾಂಗದವರು ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಅಂತ ಒಂದು ಪೇಜ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ ಕ್ಷಣ ನಿಮಗೆ ಇಲ್ಲೊಂದು 7 ರೀತಿಯ ಒಂದಿಷ್ಟು ವೆಬ್ಸೈಟ್ಗಳ ಒಂದು ಲಿಸ್ಟ್ ಕಾಣ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ADCL, ತಾಂಡಾ, ಕ್ರೀಸ್, ಲಿಟ್ಕರ್, IGCCD, SC/ST ಆಯೋಗ, CRLCL, ಟ್ರೈಬಲ್ ಹಾಗೂ ಸಫಾಯಿ ಕರ್ಮಚಾರಿ ಅಂತ ಒಂದು ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ನೀವು ಸ್ನೇಹಿತರೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕಾಣುವಂಥ IGCCD ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತೇಳಿ ಸ್ನೇಹಿತರೆ. ಇದೊಂದು ಏನಪ್ಪ ಅಂತಂದರೆ ಒಂದು ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಒಂದು ಫ್ರೀ ಟ್ರೈನಿಂಗ್ನ ನೀಡೋದಾಗಿರುತ್ತೆ. ನಂತರ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದಾಗ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಿಮಗೆ ಒಂದಿಷ್ಟು ಆಪ್ಷನ್ಗಳು ಇಲ್ಲಿ ಸ್ಕ್ರೋಲ್ ಆಗ್ತಾ ಇರ್ತವೆ ಸ್ನೇಹಿತರೆ. ಆಟೋಮೆಟಿಕಾಗಿ ಸ್ಕ್ರೋಲ್ ಆಗ್ತಾ ಇರ್ತವೆ. ಇದರಲ್ಲಿ ನೀವು ನೋಡ್ಬೋದಾಗಿರುತ್ತೆ ಅಡ್ವಾನ್ಸ್ ಡ್ರೋನ್ ಪೈಲಟ್ ತರಬೇತಿ ಅಂತ ಇರುತ್ತೆ. ನೋಡ್ಬೋದು ಸ್ನೇಹಿತರೆ ಇಲ್ಲಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ 15/1/2025 ಅಂತೇಳಿ ಹೋಗ್ತಾ ಇರುತ್ತೆ ಸ್ನೇಹಿತರೆ, ನೀವು ನೋಡ್ಬೋದು. ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಅರ್ಜಿ ಸಲ್ಲಿಸುವ ಪೇಜ್ ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಮಾಡಬೇಕಾಗಿರೋದು ಇಷ್ಟೇ ಆಗಿರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಹಾಗೂ ಆಧಾರ್ನಲ್ಲಿರುವ ನಿಮ್ಮ ಹೆಸರು ಹೇಗಿದೆಯೋ ಹಾಗೆ ಇಲ್ಲಿ ನಮೂದಿಸಿ ಸ್ನೇಹಿತರೆ. ನಂತರ ಇಲ್ಲಿ ಕಾಣುವಂಥ ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಿ ನಂತರ ಕೆಳಗಡೆ ಬಂದು ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಪ್ರೊಸೀಡ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನೀಗ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಗೂ ಹೆಸರನ್ನು ಹಾಕ್ಕೊಂಡು ಪ್ರೊಸೀಡ್ ಆಗ್ತೀನಿ ಸ್ನೇಹಿತರೆ. ನೀವು ಸಹಿತ ಹಾಕ್ಕೊಳ್ಳಿ. ನಾನೀಗ ಎಂಟರ್ ಮಾಡ್ತಿದ್ದೀನಿ ಆಧಾರ್ ಕಾರ್ಡ್ ನಂಬರ್ನ. ನಂತರ ಸ್ನೇಹಿತರೆ ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡ ತಕ್ಷಣ ಕೆಳಗಡೆ ನಿಮ್ಮ ನೇಮನ್ನು ಹಾಕಬೇಕಾಗತ್ತೆ. ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ನೇಮನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ನಾನೀಗ ನೇಮ್ನ ಹಾಕ್ಕೊಂಡೆ. ನೆಕ್ಸ್ಟು ನಿಮ್ಮ ಈ ಕೆಳಗಡೆ ಕಾಣಿಸ್ತಾ ಇರುವಂಥ ಕ್ಯಾಪ್ಚಾವನ್ನು ಅದೇ ರೀತಿಯಾಗಿ ಮೇಲ್ಗಡೆ ಎಂಟ್ರಿ ಮಾಡಿ ಸ್ನೇಹಿತರೆ. ನಾನೀಗ ತೋರಿಸ್ನಲ್ವಾ ಆ ರೀತಿಯಾಗಿ ಅದೇ ರೀತಿಯ ಕ್ಯಾಪ್ಚಾವನ್ನು ಮೇಲ್ಗಡೆ ಎಂಟರ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇರುವಂಥ ಪ್ರೊಸೀಡ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ನೇಹಿತರೆ ಈಗ ಇಲ್ಲಿ ಮಾಡಬೇಕಾಗಿರೋದು ಇಷ್ಟ ಆಗಿರುತ್ತೆ. ನೀವು SC ಆಗಿದ್ದಲ್ಲಿ ಕಡ್ಡಾಯವಾಗಿ ಇಲ್ಲಿ ನಿಮ್ಮ ಜಾತಿ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯಾವ ವರ್ಗ ಅಂತ ಕೇಳ್ತಾ ಇದೆ ಸ್ನೇಹಿತರೆ, ಅಲ್ಲಿ ನೀವು ನಂಬರ್ ಹಾಕೊಂಡ ತಕ್ಷಣ ಇದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಆದಾಯ ಪ್ರಮಾಣ ಪತ್ರ ಸ್ನೇಹಿತರೆ, ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಇನ್ಕಮ್ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನಂತರ ಸ್ನೇಹಿತರೆ ನೀವು SSLCಯ ವಿವರಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ಫಸ್ಟು ನಿಮ್ಮ SSLC ಬೋರ್ಡನ್ನು ಆಯ್ಕೆ ಮಾಡ್ಕೋಬೇಕು. ನಂತರ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಸ್ನೇಹಿತರೆ SSLCದು, ಅದನ್ನು ಇಲ್ಲಿ ಹಾಕೋಬೇಕಾಗುತ್ತೆ. SSLC ಬೋರ್ಡನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡೋದಪ್ಪ ಅಂತಂದರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಮೊದಲನೇ ಆಪ್ಷನ್ ಕಾಣುತ್ತೆ ನಿಮಗೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ, ಇದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ವೈಯಕ್ತಿಕ ವಿವರಗಳನ್ನು ಕೇಳುತ್ತೆ ಸ್ನೇಹಿತರೆ. ಅದಾದ ನಂತರ SSLCಯ ಡೀಟೇಲ್ಸ್ ಆದ ನಂತರ ವೈಯಕ್ತಿಕ ವಿವರಗಳನ್ನು ಕೇಳುತ್ತೆ. ಇಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ತಂದೆಯ ಹೆಸರನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ನಂತರ ನಿಮ್ಮ ತಾಯಿ ಹೆಸರು ಹಾಗೂ ನಿಮಗೆ ತಂದೆ ತಾಯಿ ಇಲ್ಲ, ನಿಮ್ಮ ಗಾರ್ಡಿಯನ್ನಲ್ಲಿ ಅಂದರೆ ಬೆಳೀತಿದ್ದೀರಾ ಅಂತಂದರೆ ನಿಮ್ಮ ಗಾರ್ಡಿಯನ್ ನೇಮ್ನ ಹಾಕ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ವೈವಾಹಿಕ ಸ್ಥಿತಿಯನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನೀವು ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ನಿಮ್ಮ ಜೆಂಡರ್ನ ಆಯ್ಕೆ ಮಾಡ್ಕೊಳ್ಳಿ, ಪುರುಷ ಮಹಿಳೆ ಅಥವಾ ತೃತೀಯ ಲಿಂಗಿ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ನಿಮ್ಮ ಜನ್ಮ ದಿನಾಂಕವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇರುವಂಥ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ.
ನೀವು ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ನೀವು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ನಂತರ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ವಯಸ್ಸು ತಾನಾಗಿ ಫೆಚ್ ಆಗುತ್ತೆ ಸ್ನೇಹಿತರೆ. ನೀವು ಒಂದು ಕ್ಯಾಲೆಂಡರ್ನಲ್ಲಿ ಆ ಒಂದು ಡೇಟ್ನ ಆಯ್ಕೆ ಮಾಡ್ಕೊಂಡ ತಕ್ಷಣ ನಂತರ ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ತಾಲೂಕು ಹಾಗೂ ವಿಳಾಸ ಸ್ನೇಹಿತರೆ ಇದನ್ನು ನೀವು ಕಂಪಲ್ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನಿಮ್ಮ ಊರು, ಪೋಸ್ಟ್ ಹಾಗೂ ತಾಲೂಕನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು, ಆ್ಯಕ್ಟಿವ್ ಇರುವಂಥ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರುವಂಥ ಒಂದು ಸೆಂಡ್ OTP ಅಂತ ಕೊಟ್ಟ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಹಾಗೂ ಇಲ್ಲಿ ಒಂದು OTPಯ ಒಂದು ಆಪ್ಷನ್ ಓಪನ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಆ OTPಯನ್ನು ಹಾಕಿ ಓಕೆ ವೆರಿಫೈ ಕೊಡಬೇಕಾಗುತ್ತೆ ಸ್ನೇಹಿತರೆ. ನಂತರ ನೀವು ಇನ್ನೊಂದು ಯಾವುದಾದ್ರೂ ಒಂದು ಮೊಬೈಲ್ ಸಂಖ್ಯೆನ ನೀಡ್ತೀರಾ ಆದರೆ ನೀಡಿ, ಅಥವಾ ನೀವು ಅದನ್ನು ಸ್ಕಿಪ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಒಂದು ಇಮೇಲ್ ID ಎಂಟರ್ ಮಾಡಬೇಕಾಗುತ್ತೆ. ಹಾಗೂ ಇಲ್ಲಿ ವಿದ್ಯಾರ್ಹತೆ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್ ತುಂಬ ಆಪ್ಷನ್ಗಳು ಕಾಣಿಸ್ತದೆ ಸ್ನೇಹಿತರೆ. ನೀವು ಯಾವ ಒಂದು ಕೋರ್ಸ್ನ ಮುಗಿಸಿದ್ದೀರಾ ಆಯ್ಕೆ ಮಾಡ್ಕೊಳ್ಳಿ. ನಂತರ ಯಾವ ಒಂದು ಸ್ನೇಹಿತರೆ ನಿಮ್ಮ ಒಂದು ಯೂನಿವರ್ಸಿಟಿಯ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಸ್ನೇಹಿತರೆ ಯೂನಿವರ್ಸಿಟಿ ಐಡಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಯೂನಿವರ್ಸಿಟಿ ನೇಮ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ನೀವು ಒಂದು ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದೀರಾ ಅಥವಾ ನೀವು ಅದನ್ನು ಇನ್ನೂ ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ನೀವೇನಾದರೂ ಓದ್ತಾ ಇದ್ದರೆ ಇಲ್ಲಿ ಪರ್ಸ್ಯೂಯಿಂಗ್ ಅಂತ ಇದೆಯಲ್ವ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಕಂಪ್ಲೀಟ್ ಮಾಡಿದರೆ ಕಂಪ್ಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ತರಬೇತಿಯನ್ನು ಯಾವ ವಿಭಾಗದಲ್ಲಿ ಪಡಿಬೇಕು ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ 4 ರೀತಿಯ ಒಂದು ಡಿಸ್ಟ್ರಿಕ್ಗಳು ನಿಮಗೆ ದೊರೀತವೆ ಸ್ನೇಹಿತರೆ, ಸ್ಥಳಗಳು, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೋದಾಗಿರುತ್ತೆ. ನಂತರ ಬಂದರೆ ಸ್ನೇಹಿತರೆ ಇಲ್ಲಿ ಒಂದು PUCಯ ಒಂದು ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ವಿಶ್ವವಿದ್ಯಾಲಯ ಯಾವುದು ಅಂತ, ಅಂದರೆ ಕಾಲೇಜ್ ಸ್ನೇಹಿತರೆ, ಯಾವ ಕಾಲೇಜ್ ಅಂತ ಇಲ್ಲಿ ಹೆಸರನ್ನು ನೀವು ಹಾಕಬೇಕಾಗುತ್ತೆ. ನಂತರ ನಿಮ್ಮ ಒಂದು PUCಯ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಯಾವ ವರ್ಷ ನೀವು PUCಯನ್ನು ಮುಗಿಸಿದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಂತರ ನಿಮ್ಮ ಒಂದು ಸ್ನೇಹಿತರೆ ನೀವು ಒಂದು ಪರ್ಸೆಂಟೇಜನ್ನು ಪಡೆದಿರ್ತೀರಲ್ವ, ಅಂಕಗಳು, ಅವು ಪರ್ಸೆಂಟೇಜ್ ವೈಸ ಅಥವಾ CGPAನ ಅಂದರೆ ಗ್ರೇಡಲ್ಲಿ ನೀವು ಪಡೆದಿದ್ದೀರಾ A, B ಅಂತ, ಅದನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಎಷ್ಟು ಹಾಗೂ ನೀವು ಎಷ್ಟು ಮಾರ್ಕ್ಸ್ನ ಪಡೆದಿದ್ದೀರಾ ಅಂತ ಒಂದು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ, ಅಂದರೆ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಪರ್ಸೆಂಟೇಜನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ಒಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಒಂದು ಫೋಟೋವನ್ನು, ಕಲರ್ ಫೋಟೋ ಸ್ನೇಹಿತರೆ, ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೂ ಅದು 100 KB ಮೀರಿರಬಾರ್ದು ಸ್ನೇಹಿತರೆ, JPG ಫಾರ್ಮ್ಯಾಟಲ್ಲಿ ಇರಬೇಕು. ಹಾಗೂ 100 KB ಮೀರಿರಬಾರ್ದು. ನಂತರ ನಿಮ್ಮ ಒಂದು ಸಹಿಯನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಸಹಿ ಸಹಿತ ನಿಮ್ಮ ಒಂದು 40 KB ಮೀರಿರಬಾರ್ದು, ಅದು ಕೂಡ JPG ಫಾರ್ಮ್ಯಾಟಲ್ಲೇ ಇರಬೇಕಾಗುತ್ತೆ ಸ್ನೇಹಿತರೆ. ನಂತರ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ, ಅದು ಒಂದು 150 KB ಮೀರಿರಬಾರ್ದು, ಅದು ಸಹಿತ JPG ಫಾರ್ಮ್ಯಾಟಲ್ಲಿದ್ದರೆ ನಡೆಯುತ್ತೆ ಸ್ನೇಹಿತರೆ. ಎಲ್ಲವೂ ಕೂಡ JPG ಫಾರ್ಮ್ಯಾಟು. ಅಂದರೆ ಸ್ನೇಹಿತರೆ ನೀವು ಒಂದು ಏನು ಮೊಬೈಲ್ನಲ್ಲಿ ಫೋಟೋ ತೆಗಿತೀರಲ್ವ, ಅದೇ JPG ಫಾರ್ಮ್ಯಾಟ್ ಆಗಿರುತ್ತೆ, ಅದನ್ನ ನೀವು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಸುಲಭವಾಗಿ ಮೊಬೈಲ್ನಲ್ಲೇ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ, ಮೊಬೈಲ್ನಲ್ಲೇ ಈ ಒಂದು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ನಂತರ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಅದು ಸಹ 150 KB ಮೀರಿರಬಾರ್ದು, ಹಾಗೂ JPG ಫಾರ್ಮ್ಯಾಟಲ್ಲೇ ಇರಬೇಕಾಗುತ್ತೆ ಸ್ನೇಹಿತರೆ. ನಂತರ ಒಂದು PUCಯ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಅದು ಸಹ 150 KB ಮೀರಿರಬಾರ್ದು, JPG ಫಾರ್ಮ್ಯಾಟ್ನಲ್ಲೇ ಇರಬೇಕು ಸ್ನೇಹಿತರೆ. ನಂತರ ನಿಮ್ಮ ಒಂದು ಡಿಗ್ರಿಯನ್ನು ಮುಗಿಸ್ಕೊಂಡಿರ್ತಲ್ಲ ಸ್ನೇಹಿತರೆ, ಆ ಒಂದು ಕೊನೆಯ ಒಂದು ಸರ್ಟಿಫಿಕೇಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಅದು ಸಹ 150 KB ಮೀರಿರಬಾರ್ದು, ಹಾಗೂ JPG ಫಾರ್ಮ್ಯಾಟಲ್ಲೇ ಇರಬೇಕಾಗುತ್ತೆ ಸ್ನೇಹಿತರೆ. ನಂತರ ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಂತರ ನೀವು ಈ 3 ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಂತರ ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದಲ್ವಾ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಒಂದು ಕೊನೆ ಅಕ್ನಾಲಜ್ಮೆಂಟ್ನ ನೀವು ಪಡಿಬೋದಾಗಿರುತ್ತೆ ಸ್ನೇಹಿತರೆ. ಹಾಗೂ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸ್ನೇಹಿತರೆ. ನೀವು ಸೆಲೆಕ್ಟ್ ಆದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಆನ್ಲೈನ್ ಅರ್ಜಿಯನ್ನು ಪರಿಶೀಲನೆ ಮಾಡಿ ನಿಮ್ಮನ್ನು ಟ್ರೈನಿಂಗ್ಗೆ ಕರೀತಾರೆ ಸ್ನೇಹಿತರೆ. ಆಗ ನೀವು ಆ 15 ದಿನಗಳ ಒಂದು ಪೂರ್ಣ ಒಂದು ಟ್ರೈನಿಂಗನ್ನು ನೀವು ಫ್ರೀಯಾಗಿ ಪಡಿಬೋದಾಗಿರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ನಂತರ ಸ್ನೇಹಿತರೆ ಈ ಒಂದು 2 ನೇಮಕಾತಿಗಳನ್ನು ನಾವು ತಿಳಿಸ್ಕೊಳ್ಳಿದ್ದೇವೆ ನಮ್ಮ ಚಾನಲ್ನಲ್ಲಿ. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಸ್ನೇಹಿತರೆ. ಇಂಪಾರ್ಟೆಂಟ್ ಆದ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹಾಗೂ ಒಂದು ಸ್ಟೇಟ್ ಗೌರ್ಮೆಂಟ್ನ ಜಾಬ್ನ ಒಂದು ನೇಮಕಾತಿಯ ಬಗ್ಗೆ ತಿಳಿಸ್ಕೊಡ್ಲಿದ್ದೇವೆ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ತುಂಬ ಉಪಯುಕ್ತ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೇನೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.